ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪುಟ, ಈಗ ಚಾಕ್ಲೇಟು ಬಿಸ್ಕೆಟ್ ಎಲ್ಲ ತಿನ್ನಬಾರ್ದು. ನಾನು ಹಾಲು ಮಾಡ್ಕೊಡ್ತೀನಿ, ಹಾಲು ಕುಡಿದ್ಮೇಲೆ ತಿನ್ನಾಯ್ತಾ? ನೋಡಿದೆ ಪುಟಿ, ಈ ವಟಾರದವರು ನಿನ್ನ ಮೇಲೆ ಎಷ್ಟು ನಂಬಿಕೆ ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ. ನನಗೆ ನೋಡಿದ್ರೆ ಆಶ್ಚರ್ಯನೂ ಆಗುತ್ತೆ, ಖುಷಿನೂ ಆಗುತ್ತೆ. ಜನ ಹೇಳೋದಕ್ಕೂ ಇಲ್ಲಿ ನಡೀತಾ ಇರೋದಕ್ಕೂ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವರು ಪವಾಡ ಅಂತ ಹೇಳ್ತಾರೆ, ಬಟ್ ನನಗೆ ನಿಜವಾದ ಪವಾಡ ಏನು ಗೊತ್ತಾ? ನಿನ್ನ ನಗು, ಸೈಲೆನ್ಸು ಮತ್ತು ಇನ್ನೋಸೆನ್ಸ್, ಅದೇ ಪವಾಡ. ಏನು ಗೊತ್ತಾ ಪುಟ್ಟ, ನನಗೂ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಆಸೆ. ನಿನ್ನ ಹತ್ರ ನಾನು ಕೋರಿಕೆ ಹೇಳ್ಕೊಂಡ್ರೆ ಏನಾದರೂ ಪವಾಡ ನಡಿಬೋದಾ, ನಾನು ಅಂದ್ಕೊಂಡಿದ್ದು ನೆರವೇರ್ಬೋದಾ ಅಂತ. ಎಷ್ಟೇ ಆದರೂ ನಾನು ಮನುಷ್ಯನೇ ಅಲ್ವಾ? 10 ಜನ ಹೋದ ಕಡೆ ಅವ್ರು ಯಾವ ಕಾರಣಕ್ಕೆ ಹೋಗ್ತಾ ಇದ್ದಾರೆ ಅಂತ ತಿಳ್ಕೊಳ್ದೇನೆ ನಾವು ಅವ್ರನ್ನ ಫಾಲೋ ಮಾಡ್ತೀವಿ, ಕುರಿ ಮಂದೆ ಥರ. ಇರಲಿ ಬಿಡು, ಒಳ್ಳೇದಾಗುತ್ತೆ ಅಂದರೆ ಯಾಕೆ ಮಾಡಬಾರ್ದು? ನಾನೊಂದು ಕೇಳ್ತೀನಿ, ಅದಾಗೋ ಥರ ಮಾಡ್ತೀಯಾ? ನಾನು ಕೇಳ್ಕೊಡೋದು ಇಷ್ಟೇ ಪುಟ್ಟಿ. ಇಷ್ಟು ವರ್ಷ ನಾನು ಯಾವ ಪ್ರೀತಿನ ಕಳ್ಕೊಂಡು ಅದನ್ನು ಹುಡುಕ್ತಾ ಇದ್ನು, ಅದು ನಂಗೆ ಸಿಗೋ ಥರ ಮಾಡ್ತೀಯಾ? ಅದು ನನ್ನ ಸೇರೋ ಥರ ಮಾಡ್ತೀಯಾ? ಅದಿನ್ಯಾವತ್ತೂ ನನ್ನ ಬಿಟ್ಟು ಹೋಗಬಾರ್ದು, ನನ್ನ ಜೊತೆಗೆ ಇರಬೇಕು. ಇಷ್ಟೇ, ನಾನು ಅಂದ್ಕೊಂಡಿದ್ದನ್ನ ನೆರವೇರಿಸ್ತೀಯಾ? ತಗೋಬಿಟ್ಟ ಹಾಲು. ಏನೋ ಇದು, ನೀನು ಹೇಳ್ತಾರ ನಿಜಾನ? ಹೂ ಕಣ, ಇದೇನು ಪವಾಡ ಅನ್ಬೇಕಾ, ಏನ್ ಅನ್ಬೇಕು ನಮಗೂ ಗೊತ್ತಾಗ್ತಾ ಇಲ್ಲ ಕಣ. ವಟಾರದವ್ರಿಗೆಲ್ಲ ಮಗು ಕಂಡ್ರೆ ಎಷ್ಟು ಇಷ್ಟ ಗೊತ್ತಾ? ನೀನ್ ಬಂದು ನೋಡ್ಬೇಕು, ಅವ್ರು ತೋರ್ಸೋ ಪ್ರೀತಿ, ಅಕ್ರೆ, ದೇವತೆ ತರ ನೋಡ್ತಾರೆ. ಮಗು ಒಂಥರ ಸೆನ್ಸೇಷನ್ ಕಣ, ಲಕ್ಕಿ ಚಾರ್ಮ್. ಇನ್ನೊಂದು ಮಜಾ ಏನ್ ಗೊತ್ತಾ? ದಿನ ಬೆಳಗ್ಗೆ ಮುಖ ತೊಳೆಯೋದಕ್ಕೆ ಮುಂಚೆ ಮನೆ ಎದುರುಗಡೆ ಬಂದ್ಬಿಡ್ತಾರಪ್ಪ. ಮಗು ಮುಖ ನೋಡಿನೇ ನಮ್ ದಿನ ಶುರು ಆಗ್ಬೇಕು, ಅವ್ಳ ಮುಖ ನೋಡಿದ್ರೆ ಒಳ್ಳೇದಾಗುತ್ತೆ ಅಂತ. ಇದಕ್ಕೇನಪ್ಪ ಹೇಳ್ತೀಯಾ? ಅಯ್ಯೋ, ಜನ ಮರಳು, ಜಾತ್ರೆ ಮರಳು ಅಂತಾರಲ್ಲ, ಹಾಗಾಗಿದೆ ಪರಿಸ್ಥಿತಿ. ಬಟ್ ಅಪ್ಪ ಅಮ್ಮಗೆ ಬೇಡವಾದ ಹುಡುಗಿ ಇಲ್ಲಿ ವಟಾರದವ್ರಿಗೆ ಎಲ್ರಿಗೂ ಬೇಕಾಗಿರೋ ಮಗು ಆಗ್ಬಿಟ್ಟಿದ್ದಾಳೆ. ಅದೇ ನೆಮ್ಮದಿ ಕಣ. ಇಲ್ಲ, ನೀನು ಹೇಳಿದ್ ಕೇಳಿ ನಿಜವಾಗ್ಲೂ ಖುಷಿ ಆಗ್ತದೆ ಕಣ, ಮನಸ್ಸು ತುಂಬ ಬಂತು. ಇವಳು ಸಾಮಾನ್ಯವಾದ ಮಗು ಅಲ್ಲ ಕಣ, ತುಂಬಾ ಪವರ್ಫುಲ್ ಮಗು. ವಟಾರದೆಲ್ಲ ಬೆಳಗ್ಗೆನೆ ಬಂದು ನಿಮ್ಮ ಮನೆ ಮುಂದೆ ನಿಲ್ಲದಿದೆಯಲ್ಲ, ಅದು ಯಾಕೋ ತುಂಬ ಓವರ್ ಅನ್ನಿಸ್ತಾ ಇದೆ ಗೆಳೆಯ. ಅಲ್ಲ, ಏನು ಮೂಢನಂಬಿಕೆ ಈ ಲೆವೆಲ್ಗೆನೋ? ಮಗು ಸಿಕ್ಕಿದೆ, ಖುಷಿ ಪಡ್ಬೇಕಷ್ಟೇ ಗೆಳೆಯ, ನಂಬಿಕೆ ಇರಬೇಕು, ಮೂಢನಂಬಿಕೆ ಇರಬಾರ್ದು. ಒಳ್ಳೇದಲ್ಲ ಕಣ. ನನ್ಗೆ ಯಾಕೋ ಇದು ಮೂಢನಂಬಿಕೆ ಅಂತ ಅನ್ನಿಸ್ತಾ ಇಲ್ಲ ಕಣ. ಹೌದು, ನಂತರ ಗಾಢವಾದ ನಂಬಿಕೆ. ನೋಡೋ, ಇವಳು ಬಂದಾಗಿಂದ ಏನೋ ಒಂದು ಪಾಸಿಟಿವ್ ವೈಬ್ರೇಷನ್ ಇದೆ ಕಣ. ಇವಳು ಕಾಲಿಟ್ಟ ಕ್ಷಣದಿಂದ ಎಲ್ಲ ಒಳ್ಳೇದೇ ಆಗ್ತಾ ಇದೆ. ನಮ್ಮ ವಟಾರದಲ್ಲಿ ಒಬ್ಬ ಸುಮಾರು ವರ್ಷದಿಂದ ಕೆಲಸಕ್ಕೋಸ್ಕರ ಒದ್ದಾಡ್ತಾ ಇದ್ದ. ಇವಳು ಕಾಲಿಟ್ಲು, ಅವನಿಗೆ ಕೆಲಸ ಸಿಕ್ತು ನೋಡು. ಆಮೇಲೆ ಈ ಮನೆ ಓನರು, ಅವ್ರದ್ದು ಒಂದು ಕೇಸು ಕೋರ್ಟ್ನಲ್ಲಿತ್ತು. ಅವರು ಅಷ್ಟೇನೆ ಹೋಪ್ಸೇ ಬಿಟ್ಬಿಟ್ಟಿದ್ರು, ಅಲ್ದಾಡ್ತಾ ಇದ್ರು. ನನ್ನ ಲೈಫ್ ಟೈಮಲ್ಲಿ ಇದೆಲ್ಲ ಆಗಲ್ಲ ಅಂತ ಅನ್ಕೊಂಡಿದ್ರು. ಅವ್ರ ಕೇಸು ಸಾಲ್ವ್ ಆಗೋಯ್ತಪ್ಪ. ಸರಿ, ಇದೆಲ್ಲ ಬಿಟ್ಬಿಡಪ್ಪ. ಇನ್ನೊಂದೆರಡು ಇನ್ಸಿಡೆಂಟ್ ಹೇಳ್ತಿದ್ದೆ. ಈ ಏರಿಯಾದಲ್ಲಿ ನೀರೇ ಸರಿಯಾಗಿ ಬರ್ತಾ ಇಲ್ಲ.
ಇವಳು ಬಂದ್ಮೇಲೆ ನೀರು ಜೋರಾಗಿ ಬರೋಕ್ಕೆ ಶುರು ಆಯ್ತು. ಸುತ್ತಮುತ್ತ ಮೋರಿ ಕ್ಲೀನ್ ಮಾಡಲಿಲ್ಲ, ಮೋರಿ ಕ್ಲೀನ್ ಮಾಡಿದ್ರು, ಸೊಳ್ಳೆ ಕಾಟ ತಪ್ಪೋಯ್ತು. ಇದಕ್ಕೆಲ್ಲ ಏನಪ್ಪ ಹೇಳ್ತೀಯ? ಅದಕ್ಕೆ ಹೇಳೋದು ಲೈಫಲ್ಲಿ ಲಾಜಿಕ್ಕಿನ್ನ ಮ್ಯಾಜಿಕ್ ಮುಖ್ಯ ಅಂತ. ಅವಾಗಲೇ ಜೀವಂತಿಕೆ ಇರೋದು. ದೇವರನ್ನ ನಂಬದೇ ಇದ್ರೂ ಪರವಾಗಿಲ್ಲ, ದೈವತ್ವನ ನಂಬಬೇಕು ಅಂತ ದೊಡ್ಡವರು ಹೇಳ್ತಾರಲ್ಲ, ಸತ್ಯ ಕಣ. ನೋಡೋ, ಈ ಮಗು ಕಾಲಿಟ್ಟಾಗಿಂದ ಒಳ್ಳೇದಂತೂ ಆಗ್ತಾ ಇದೆ, ಸಾಕಲ್ವಾ? ಬೇರೆದೆಲ್ಲ ಹಾಕ್ಬೇಕು. ಕರೆಕ್ಟ್ ಗೆಳೆಯ. ಪ್ರೀತಿ ಕುರುಡು ಅಂತಾರೆ, ಮೋಹ ವ್ಯಾಮೋಹ ಕುರುಡು ಅಂತಾರೆ, ಭಕ್ತಿ ನಿಷ್ಠೆ ಕುರುಡು ಅಂತಾರೆ. ಇವೆಲ್ಲ ಇಲ್ಲ ಅಂದ್ರೆ ಬದುಕು ಸಪ್ಪೆ ಸಪ್ಪೆ ಆಗ್ಬಿಡುತ್ತೆ. ನಾವು ಚೆನ್ನಾಗಿರ್ಬೇಕು ಅಂದ್ರೆ ಈ ಕುರುಡುತನ ಸ್ವಲ್ಪನಾದ್ರೂ ಇರ್ಬೇಕು ಗೆಳೆಯ. ನೀನ್ ಹೇಳಿದ್ ಕರೆಕ್ಟ್. ಪ್ರಶ್ನೆ ಮಾಡಬೇಕು, ಬಟ್ ಯಾವುದನ್ನು ಅತಿಯಾಗಿ ಪ್ರಶ್ನೆ ಮಾಡಕ್ ಹೋಗ್ಬಾರ್ದು. ಬಟ್ ಈಗ ನೋಡು, ವಟಾರದವ್ರಿಗೆಲ್ಲ ಬಹಳ ಇಷ್ಟ ಆಗ್ಬಿಟ್ಟಿದೆ. ನಾಳೆ ಸಾಕ್ಷಾತ್ ಅವ್ರ ಅಪ್ಪ ಅಮ್ಮನೆ ಬಂದ್ರು ಮಗುನ ವಾಪಸ್ ಕರ್ಕೊಂಡು ಹೋಗ್ತೀನಿ ಅಂದ್ರು ವಟಾರದವರೇ ಬಿಡಲ್ಲ. ಅಷ್ಟು ಅಟ್ಯಾಚ್ಮೆಂಟ್ ಬೆಳೆದ್ಬಿಟ್ಟಿದೆ. ಆನಂದ, ನನ್ಗೊಂದು ಅನ್ನಿಸ್ತಾ ಇದೆ ಕಣ, ಆ ಹುಡುಗನಿಗೆ ಕೆಲಸ ಸಿಕ್ತು, ನಮ್ಮ ಮನೆ ಓನರ್ದು ಕೋರ್ಟ್ ಕೇಸ್ ಸಾಲ್ವ್ ಆಯ್ತು. ನನಗೂ ಭೂಮಿಕಾ ಅವ್ರು ಸಿಗ್ಬೋದೇನೋ, ಇಬ್ರು ಮತ್ತೆ ಒಂದಾಗಿ ಬದುಕ್ಬೋದೇನೋ ಅಂತೆಲ್ಲ ಆಸೆ ಆಗ್ತಾ ಇದೆ ಕಣ. ಹಾಗಾಗ್ಬೇಕು ಗೆಳೆಯ, ಅದೇ ತಾನೇ ನಮಗೂ ಬೇಕಾಗಿರೋದು. ಅದು ಈ ಮಗು ಮುಖಾಂತರ ಆದ್ರೆ ಇನ್ನೂ ಖುಷಿನೇ ಅಲ್ವೇನೋ. ಡಬ್ಬಲ್ ಧಮಾಕ. ಹಾಗಾಗ್ಬಿಟ್ರೆ ಯುಗಾದಿ ದೀಪಾವಳಿ ಒಟ್ಟೊಟ್ಟಿಗೆ ಸೆಲೆಬ್ರೇಟ್ ಮಾಡೋಣ. ಒಬ್ಬಟ್ಟು ತಿಂತ ಪಟಾಕಿ ಹೊಡೆಯೋಣ. ಯುಗಾದಿ ದೀಪಾವಳಿ ಒಟ್ಟೊಟ್ಟಿಗೆನಾ? ಹೂನಪ್ಪ, ಅದು ಹಾಗೆ ತಾನೆ. ಅದಕ್ಕೆ ಅಂದ್ರೇನ್ ತಮಾಷೆನಾ? ಬೆಳಕು ಚಿಗುರು ಎರಡು ಒಟ್ಟಿಗೆ ಬಂದಂಗೆ. ಒಟ್ಟು ನೀವಿಬ್ರು ಚೆನ್ನಾಗಿರ್ಬೇಕಷ್ಟೇ ನನಗೆ. ಹೇಳುವಲ್ಲಿ ಏನಾಯ್ತು? ಕಾವೇರಿ ಅಕ್ಕ, ಇಲ್ಲೊಂದು ಸಮಸ್ಯೆ ಆಗ್ಬಿಟ್ಟಿದೆ. ಅದು ನಮಗೂ ಮತ್ತೆ ಓನರ್ಗೂ ಜಗಳ ಆಗೋಯ್ತು. ಅದಕ್ಕೆ ಓನರು ನಮ್ಮನ್ನ ಮನೆಯಿಂದ ಆಚೆ ಹಾಕಿದ್ದಾರೆ. ಅಂದ್ರೆ ಆಲ್ರೆಡಿ ಮನೆ ಖಾಲಿ ಮಾಡ್ಬಿಟ್ರಾ? ಇವಾಗ ನಮ್ಮ ಹತ್ರ ಮನೆನೇ ಇಲ್ಲ. ನಾವು ಬೀದಿ ಪಾಲಾಗ್ಬಿಟ್ಟಿದೀವಿ. ಕ್ಷಮಿಸಿ ಅಕ್ಕ, ನೀವೇನೋ ಒಳ್ಳೆ ಮನೆ ಅಂತಾನೆ ಕೊಡ್ಸಿದ್ರಿ. ಮನೇನೂ ಒಳ್ಳೇದೆ, ಆದ್ರೆ ಓನರ್ ಸರಿ ಇಲ್ಲ. ಎಲ್ಲ ನಿಂದೆ ಕಿತಾಪತಿ ಅಂತ ಅರ್ಥ ಆಯ್ತು. ಅಲ್ಲ ಮಲ್ಲಿ, ಸಖತ್ ಖತರ್ನಾಕ್ ಇದೆಯಾ ನಿನ್ ಮಾತ್ರ. ಹ್ಞೂ ಅಕ್ಕ, ಹ್ಞೂ. ಇನ್ನೇನ್ ಮಾಡೋದು, ಜೀವನ ನಡಿಬೇಕಲ್ಲ. ಅಲ್ಲ, ಮಾತಾಡಿ ಅರ್ಧ ಗಂಟೆ ಆಗಿಲ್ಲ, ಆಗ್ಲೇ ಮನೆ ಖಾಲಿ ಮಾಡಿಸ್ಬಿಟ್ಟಿದ್ಯಲ್ಲ. ಗ್ರೇಟ್ ನೀನು. ಅಕ್ಕ, ನೀವೇನಾದ್ರು ದಾರಿ ತೋರಿಸ್ಬೇಕು. ನಿಮ್ಮನ್ನೇ ನಂಬ್ಕೊಂಡಿದೀವಿ. ನೀವ್ ಎಲ್ಲಿಗೆ ಹೇಳ್ತೀರೋ ಅಲ್ಲಿಗೆ ಬಂದ್ಬಿಡ್ತೀವಿ. ಈ ಕೆಲ್ಸನ ನೀನ್ ಮಾಡೇ ಮಾಡ್ತೀಯ ಅನ್ನೋ ನಂಬಿಕೆ ಇತ್ತು, ಆದ್ರೆ ಇಷ್ಟು ಬೇಗ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಅಮೃತಧಾರೆ, ಅಮೃತಧಾರೆ.